ಹಾ ಚೆನ್ನಾಗಿದ್ದೀಯನಪ್ಪ. ಚೆನ್ನಾಗಿದ್ದಾನತ್ಕಮ್ಮ, ನೀವೆಲ್ಲ ಹೇಗಿದ್ದೀರಾ? ಹಾ ನಾವು ಚೆನ್ನಾಗಿದ್ದೀವಿ. ಅಣ್ಣ ಎಲ್ಲಿದ್ದಾನೆ, ಕಾಣ್ತಾ ಇಲ್ಲ? ನೆನ್ಸೋಷ್ಟರಲ್ಲಿ ಬಂದೇ ಬಿಟ್ರು. ನಾನು ಚೆನ್ನಾಗಿದ್ದೀನಪ್ಪ, ನೀನು ಚೆನ್ನಾಗಿದೆ ತಾನೆ? ಚೆನ್ನಾಗಿದ್ದೀನಿ ಅಣ್ಣ. ಏನಣ್ಣ ಕಬ್ ಸುಟ್ಟಿರೋ ವಿಷಯನ ನನಗೆ ಹೇಳೇ ಇಲ್ಲ. ನೋಡಪ್ಪ, ನಿನಗೆ ತಿಳಿಸ್ಬೇಕಂತ ಮಾಡಿದ್ದೆ, ಆದರೆ ಆ ವಿಷಯ ತಿಳ್ಕೊಂಡು ನಿನ್ನ ವಿದ್ಯಾಭ್ಯಾಸಕ್ಕೆ ಏನಾದ್ರು ತೊಂದರೆ ಆದಿತ್ತೇನೋ ಅಂತ ತಿಳಿಸ್ಲಿಲ್ಲಪ್ಪ. ಇಲ್ಲ ಅಣ್ಣ, ನಾನು ಅಲ್ಲೇ ಕಾಲೇಜಲ್ಲಿರುವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ನಿಮ್ಮ ಕಬ್ಬಿಗೆ ಉರಿ ಹತ್ತೈತಿ, ನಿಮ್ಮ ಕಬ್ಬೆಲ್ಲ ಸೂಟಕೇಶನ್ ಲಾಸ್ ಆಗೈತಿ ನಿಮ್ಮ ಮಣ್ಣಗತ್ತೇಳಿ. ನಾನು ಅದರ ಸುದ್ದಿ ಕೇಳಿ ಬರುವಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ. ಎಲ್ಲ ಬೇಕಾದ ಕಾಗದ ಪತ್ರಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮುಖ್ಯಮಂತ್ರಿ ನಿಧಿಯಿಂದ ನಮ್ಗೆ ಹಣ ಬರುತ್ತೆ ಅಣ್ಣ, ಇದಕ್ಕೆ ನೀವು ಸಹಿ ಹಾಕಿದ್ರೆ. ಏನಪ್ಪ, ಮೊದಲ ಬಡತನದಲ್ಲಿ ಒತ್ತಾಡುತ್ತಿರುವ ನಮಗೆ ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗುತ್ತೇನಪ್ಪ? ಆ ಪರಿಹಾರ ಸಿಗಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಇಬ್ಬರು? ಏನಿಲ್ಲ ಅಣ್ಣ, ಇದರಲ್ಲಿ ಅತ್ತಿಗಮ್ಮ ನೀನು ಇಬ್ಬರು ಒಂದು ಸಹಿ ಹಾಕಿದ್ರೆ ಆಯ್ತು. ಏನು, ನಾವಿಬ್ರು ಆ ಪೇಪರ್ ಮೇಲೆ ಸಹಿ ಹಾಕಿದ್ರೆ ಪರಿಹಾರ ಸಿಗುತ್ತೇನಪ್ಪ? ಸಿಗುತ್ತೆ ಅಣ್ಣ, ಸಿಗುತ್ತೆ. ಆಯ್ತಪ್ಪ, ಪರಿಹಾರ ಸಿಗುತ್ತೆ ಅಂದ್ರೆ ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ ನಾವಿಬ್ರು ಸಹಿ ಮಾಡ್ತೀವಿ. ಯಾರು ಈ ತರಹ ಆಗಲೇ ಸಾಲದವರೇ ತಲೆ ಮೇಲೆ ಏರಿದೆ. ಆದಷ್ಟು ಬೇಗ ನಮಗೆ ಪರಿಹಾರ ಸಿಕ್ಕರೆ ಸಾಲದ ಋಣದಿಂದ ಮುಕ್ತರಾಗ್ತೀವಪ್ಪ ನಾವು. ಆದಷ್ಟು ಬೇಗ ಹೋಗಿ ಬರಪ್ಪ, ಹೋಗಿ. ಆಯ್ತಣ್ಣ. ನೋಡಿದ್ದೇನೆ ಸಾವಿತ್ರಿ, ಇವತ್ತು ನನ್ನ ತಮ್ಮ ಈ ಊರಿಗೆ ಒಳ್ಳೆ ಡಾಕ್ಟರ್ ಆಗಿ ಬಂದ. ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ತಲೆ ಮೇಲೆ ಏರಿದ್ದು, ಆದ್ರೆ ಕಷ್ಟಪಟ್ಟ ಬೆಳೆ ಸುಟ್ಟು ಹೋಯಿತು. ಆದ್ರೆ ಆ ಬೆಳೆಗೆ ಇವತ್ತು ನನ್ನ ತಮ್ಮ ಪರಿಹಾರ ಕೊಡಿಸ್ತಾನಂತ ಕಣೆ. ರೀ, ನನ್ನ ಮೈದನ ಮೇಲೆ ನನಗೆ ನಂಬಿಕೆ ಇತ್ತು ರೀ. ಆ ನಂಬಿಕೆ ಇವತ್ತು ನಿಜವಾಯ್ತು ರೀ, ನಿಜವಾಯ್ತು. ಹೌದು ಸಾವಿತ್ರಿ, ಯಾಕಂದ್ರೆ ತಮ್ಮ ಅಂತ ಬೇರೆ ಅಲ್ಲ, ಮೈದುನ ಬೇರೆ ಅಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದು ಜೋಪಾನ ಮಾಡಿದಕ್ಕೂ ಇವತ್ತಿಗೆ ನಮ್ಮಿಬ್ಬರ ಜನ್ಮ ಸಾರ್ಥಕವಾಯ್ತು ಸಾವಿತ್ರಿ, ಸಾರ್ಥಕವಾಯ್ತು. ನೋಡು ಸಾವಿತ್ರಿ, ಇವತ್ತು ನನ್ನ ತಮ್ಮ ಈ ಊರಿಗೆ ಒಳ್ಳೆ ಡಾಕ್ಟರ್ ಆಗಿ ಬಂದ ಕಣೆ, ಬಂದ. ಆ ಸಂತೋಷದ ಮುಂದ ಯಾವ ಸಂತೋಷನೂ ನನಗಿಲ್ಲ ಸಾವಿತ್ರಿ, ಯಾವ ಸಂತೋಷನೂ ನನಗಿಲ್ಲ. ಸಿಗರೇಟ್ ಸೇತಾ ಇದ್ದೀನಿ. ಮೈದುನ, ಸಿಗರೇಟ್ ಸೇದುದು ಸರಿಯಲ್ಲ ಅಂತ ಗೊತ್ತಿದ್ದು ಮತ್ತೆ ಸಿಗರೇಟ್ ಸೇತಾ ಇದ್ದೀಯಾ? ಸಿಗರೇಟ್ ಸೇದಬಾರ್ದು ಅಂತ ಯಾವ್ದಾದ್ರು ಗ್ರಂಥದಲ್ಲಿ ಬರೆದಿದೆಯಾ ಅತ್ತಿಗೆ ಅಮ್ಮ? ನೋಡು, ನಿನ್ನೆಲ್ಲ ಕಷ್ಟಪಟ್ಟು ನನ್ನ ರಕ್ತ ಬಸಿದು ನೀರು ಮಾಡಿ ನನಗೆ ವಿದ್ಯಾಭ್ಯಾಸ ಕಲಿಸಿದ್ದು ದುಷ್ಟ ಚಟ ಮಾಡಿ ತಿರುಗಲಿ ಅಂತಲ್ಲೋ. ನಿನಗಾಗಿ ಹಗಲಿಡುದು ದುಡಿದೆ, ನನ್ನ ಕಾಲಿನ ಚರ್ಮವನ್ನು ತೊಡಿಸಿ ಚರ್ಮ ಮಾಡಿ ನನಗೆ ಚಪ್ಪಲಿ ಮಾಡಿ ಹಾಕಿ. ಆದ್ರೆ ಇವತ್ತು ಈ ಬಡ ಬಡ ತಬ್ಬ ದುಷ್ಟ ಚಟಕ್ಕೆ ಬಲಿಯಾಗ್ದಾನಂದ್ರ ಏನಂತಾರೋ ಜನ, ಏನಂತಾರೆ? ಸಿಗರೇಟ್ ಸೇದಬಾರ್ದು, ಶಾಲೆ ಕಲಿಯವ್ರು ಯಾವ್ದು ಚಟ ಮಾಡಬಾರ್ದು ಅಂತ ಯಾವ್ದಾದ್ರು ಬೊಕ್ಕಲ್ಲಿ ಪ್ರಿಂಟ್ ಮಾಡಿ ಕಳಿಸ್ಯಾರೇನೋ. ಯಾಕ ಡಾಕ್ಟರ್ ಓದವ್ರು ಶಾಲಿ ಕಲಿಯವ್ರು ಯಾವ್ದು ಚಟ ಮಾಡಬಾರ್ದ? ನೀವು ಮಾಡಿದ್ದು ನಾ ಸಿಗರೇಟ್ ಸೇದಿದ್ದೊಬ್ಬರಿಗೆ ಬರ್ರತ ಮತ್ತೆ ನೀವು ನನಗೆ ಮಾಡಿದ್ದ ಮೋಸ ನನಗೆ ಎಟ್ಟ ಉರಿದಿರಬಾರದು. ಮೋಸನ ಸಾವಿತ್ರಿ, ಏನ್ ಹೇಳ್ತಾ ಇದ್ದಾನೆ ಇವನು? ನಾವು ನನ್ನ ತಮ್ಮನಿಗೆ ಮೋಸ ಮಾಡ್ತೀವ? ಹೌದು, ಇದ್ದು ಬಿದ್ದು ಕಬ್ಬೆಲ್ಲ ಫ್ಯಾಕ್ಟ್ರಿ ಕಳಿಸಿ ಕಬ್ಬು ಸುಟ್ಟೈತೆ ಅಂತ ಹೇಳಿ ಕಿಸಿಂದ ನನ್ನ ಮುಂದೆ ಸುಳ್ಳು ಹೇಳಿದ್ದ ಮೋಸ ಅಲ್ಲನ. ಕಬ್ಬು ಮಾರಿದ ರೊಕ್ಕ ತಗೊಂಡ ಕಿಸಿಂದ ಈ ಬಿತ್ತರಿಗೆ ಬಂಗಾರದ ಪದಕ ಮಾಡಿಸಿ ಕೊಟ್ಟಿದ್ದ ಮರತಿ ಎತ್ತ ಮಾಡಿ. ಯಾಕೋ, ಏನಾಯ್ತು ನಿನ್ಗೆ? ಯಾಕೋ ಈ ರೀತಿ ಮಾತನಾಡ್ತಾ ಇದ್ದೀಯಾ? ನೋಡಪ್ಪ,
ಈ ರೀತಿ ಮಾತಾಡ್ಬೇಕಾದ್ರೆ ನಾವು ಮಾಡಿರುವ ತಪ್ಪಾದ್ರೂ ಏನು ಏನು? ನೋಡು, ನಮ್ಮ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಎಲ್ಲಿ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾವು ಮಕ್ಕಳು ಯೋಚನೆ ಕೂಡ ಮಾಡ್ಲಿಲ್ಲ ಕಣೋ. ಏನಂದ್ರೆ ನಿಮಗ ಮಕ್ಕಳು ಹುಟ್ಟಿದ್ರ ನನ್ನ ಮೇಗಿನ ಪ್ರೀತಿ ಕಡಿಮೆ ಆಕತ್ತ, ನೀವು ಮಕ್ಕಳು ಯೋಚನೆನೂ ಮಾಡಿಲ್ಲ. ಅತ್ತಿಗಮ್ಮ, ನಿನ್ನ ಗಂಡಗ ನಿನ್ನ ಹೊಟ್ಟಾಗ ಮಕ್ಕಳ ಹುಟ್ಟಿಸೋ ಶಕ್ತಿ ಇಲ್ಲ ಅಂತ ಹೇಳ ಶಂಡ ನನ್ನ ಮಗ ಅದ ನೀವ. ಏಯ್, ಯಾಕೋ ಏನೆಲ್ಲ ಮಾತಾಡಕತ್ತಿ? ನೋಡು, ನಾನು ನಿನ್ನ ಒಡ ಹುಟ್ಟಿದ ಅಣ್ಣ, ನನಗೆ ಮಕ್ಕಳು ಹುಟ್ಟಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಲೇ ಮೂರ್ಖ, ನನ್ನ ಗಂಡಸ್ತನದ ಬಗ್ಗೆ ನಿನಗೇನೋ ಗೊತ್ತು? ನನ್ನ ಗಂಡಸ್ತನ ಬಗ್ಗೆ ಮಾತನಾಡ್ತೀಯಾ ಮುಟ್ಟಾಳ? ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ನಾನು ಬಗ್ಗವನಲ್ಲ. ನಿಮ್ಮ ಆಸ್ತಿನ ಈಗ ನನ್ನ ಹೆಸರಲ್ಲೇ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟೆ. ನೀವು ಇಬ್ರು ಗಂಡ ಹೆಂಡತಿ ಮುಂದೆ ನಿಂತ ಹೆಬ್ಬಟ್ಟ ಒತ್ತಿದಿರಿ. ಈ ಮನೆಯಾಗಿನ ಮುಂದೆ ನಿಮಗೆ ಜಾಗ ಇಲ್ಲ. ಈ ಮನೆ ಬಿಟ್ಟು ನೀವು ಸರಳವಾಗಿ ತೊಲಗಬಹುದು. ತಮ್ಮನ ಬೆಣ್ಣೆ ಅಂತ ಮಾತಿಗೆ ಮೋಸ ಹೋದ್ವಿ ನಾವು, ಮೋಸವಾದ್ವಿ. ಯಾಕೋ ನಾನು ನಿನಗೆ ಮೋಸ ಮಾಡಿನಂತ ಹೇಳಿ ನೀನು ನನಗೆ ಮೋಸದಿಂದ ಯಾಕೋ ಸಹಿ ಮಾಡಿಸ್ಕೊಂಡೆ? ಅಲ್ಲ, ನನಗೆ ನಿನ್ನ ಆಸ್ತಿ ಎಲ್ಲ ಬೇಕಾಗೈತಿ ಅಂದ್ರ ನಾವೇ ಕೊಟ್ಟು ನಿನ್ನ ಕಾಲಿಗೆ ಬೀಳ್ತಿದ್ದೀಯಲ್ಲ. ಕಾಲಿಗೆ ಬೀಳ್ತಿದ್ದ, ಅದು ಕಾಲಿಗೆ ಇದ್ದ ಬಿದ್ದ ಸಾಲ ಎಲ್ಲ ನನ್ನ ಮೇಲೆ ಹಾಕಿಸಿಂದ ನೀವು ಇಬ್ರು ಮನೆ ಬಿಟ್ಟು ಪರಾರಿ ಆಗ್ಬೇಕಂತ ಮಾಡಿದ್ರಿ. ಈಗ ಕಾಲಿಗೆ ಬೀಳ್ತಿದ್ವಪ್ಪ, ಇದ್ದ ಬಿದ್ದು ಎಲ್ಲ ನಿನಗ ಕೊಡ್ತಿದ್ವಿ ಅಂತ ಹೇಳಕತ್ತೀನಿ. ಈ ಮನ್ಯಾಗ ನಿಮ್ದೇನೂ ನಡೆಯಂಗಿಲ್ಲ. ಇನ್ನು ನೀವು ಮನೆ ಬಿಟ್ಟು ಹೋಗಬಹುದು. ನೋಡಪ್ಪ, ಹೊಡಿಬೇಡ. ಯಾಕಂದ್ರ ಮತ್ತಲ್ಲ ಈ ಮುದಿ ಜೀವ ನಂದೈತೆ. ನೋಡು, ನಮ್ಮ ಮೇಲೆ ಕೋಪಿದ್ರೆ ಒಂದೇ ಹಿಡಿಗೆ ನಮ್ಮಿಬ್ಬರ ಪ್ರಾಣವನ್ನ ತೆಗೆದುಕೋ. ಆದ್ರೆ ನೀವು ಹೊಡಿಬೇಡಪ್ಪ, ಹೊಡಿಬೇಡ. ಯಾಕೆ ನಮ್ಮ ಜೀವ ಹೋಗೋರ್ಗೋಡೆ. ನಾನು ನೀನು ಚಿಕ್ಕವನಿರುವಾಗ ವೀಣಾಗೆ ಜೋಪಾನ ಮಾಡ್ಕೊಂಡು ಬಂದೆ. ಇದೇ ಹಗಲ ಮೇಲೆ ಕುಣಿಸ್ಕೊಂಡು ಊರೆಲ್ಲ ತಿರುಗಾಡಿದೆ. ಆದ್ರೆ ಇವತ್ತು ನಾ ಮಾಡಿದ ಪ್ರತಿಗೆ ಫಲ ಸಿಕ್ತಪ್ಪ, ಸಿಕ್ತ. ಸಾವಿತ್ರಿ, ನಡೆ ಹೋಗೋಣ. ಈ ತಪ್ಪನ ಕೈಯಿಂದ ಒಡಿಸ್ಕೊಂಡು ಜೀವ ಬಿಡೋದಕ್ಕಿಂತ ಮುಂಚೆ ಈ ಮನೆ ಬಿಟ್ಟ ಎಲ್ಲ ಆದ್ರೂ ಹೋಗೋಣ. ನೋಡಪ್ಪ, ಮನೆ ಬಿಟ್ಟು ಹೋಗುತ್ತಾನೆ, ಹೋಗ್ತೇವೆ. ಆದ್ರೆ ಬೆಳಗಿನಿಂದ ಹೊಲದಲ್ಲಿ ದುಡಿದು ಹೊಟ್ಟೆ ತುಂಬಾ ಹಚ್ತಾ ಇದೆ. ಯಾಕಂದ್ರೆ ಇದೇ ತಾನೇ ಮನೆಗೆ ಬಂದೆ, ಬರೋದ್ರೊಳಗೆ ಇದೆಲ್ಲ ಆಯ್ತು. ನೋಡು, ಈ ಮನೆಯಿಂದ ಒಂದೇ ಒಂದು ತಂಡ ಊಟ ಮಾಡ್ಕೊಂಡು ನಾವಿಬ್ರು ಎಲ್ಲಾದ್ರೂ ಹೋಗ್ತೀವಿ. ಹೊಟ್ಟೆ ತುಂಬಾ ಹಸಿತೈತಪ್ಪ, ಒಂದು ತಂಡ. ಹೌದಾ? ಹೊಟ್ಟೆ ಹಸಿ ಹಾಕತ್ತೈತಿ ಅಣ್ಣ. ತಿನ್ನೋ ಒಂದೊಂದು ಅಕ್ಕಿ ಕಾಳಿನ ಮೇಲೂ ತಿನ್ನೋರ್ ಹೆಸರು ಬರೆದಿರತ್ತಂತ. ಅತ್ತಿಗಮ್ಮ, ನಿನ್ನ ಗಂಡಗ ಹೊಟ್ಟೆ ಹಸದತ್ತ, ಒಳಗಿದ್ದ ಕೂಳು ತಂದು ಬಡಿ ಅವಂಗ. ನನ್ನ ತಮ್ಮ ಹೊಟ್ಟೆ ತುಂಬಾ ಊಟ ಮಾಡು ಅಂತ ಹೇಳೋಣ. ನೋಡು, ಒಂದು ಅನ್ನ ತೆಗೆದುಕೊಂಡು ಬಾ, ಹೊಟ್ಟೆ ತುಂಬಾ ಊಟ ಮಾಡಿ ಮನೆ ಬಿಟ್ಟು ಹೋಗೋಣ. ಯಾಕಂದ್ರ ಈ ಪಾಪಿ ಹೊಟ್ಟೆ ಹಸದೈತೆ. ಒಂದು ಊಟ ಮಾಡದೆ ಹೋದ್ರೆ ನನ್ನ ಜೀವ ಹಾರ್ತೈತೆ ಸಾವಿತ್ರಿ. ಒಂದು ತನ್ನ ತೆಗೆದುಕೊಂಡು ಬಾ.
ಬಾಳ ಫೀಲ್ ಮಾಡ್ಕೊಳಕ್ ಹೋಗಬ್ಯಾಡು. ತಿನ್ನೋ ಒಂದೊಂದು ಅಕ್ಕಿ ಕಾಳಿನ ಮೇಲೆ ತಿನ್ನೋರ್ ಹೆಸರು ಬರ್ದಿರತ್ತ ಅಂತ. ಈ ಅಕ್ಕಿ ಕಾಳಿನ ಮೇಲೆ ಈ ಅಣ್ಣದ ಮ್ಯಾಗ ನಿನ್ನ ಹೆಸರು ಬರ್ದಿಲ್ಲೋ ಧರ್ಮಣ್ಣ? ಏ ಪಾಪಿ, ಯಾಕೋ ಇಷ್ಟೊಂದು ಕೋಪ ಸಿಟ್ಟ ನಮ್ಮ ಮೇಲೆ? ಹೊಟ್ಟೆ ಹಸ್ತೈತೆ ಅಂದ ಬಳಿಕ ಹಸಿದ ಮಡಲಿಗೆ ಕೈಯಲ್ಲಿ ತಿನ್ನಲು ಅನ್ನ ಕೊಟ್ಟು ಕಾಲಿನಿಂದ ಒದ್ದು ಮಣ್ಣು ಪಾಲು ಮಾಡಿದೆಯಲ್ಲೋ ಪಾಪಿ. ಪಾಪಿ. ಅಣ್ಣ ಮಣ್ಣು ಪಾಲಾತ? ಛೇ 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 ಛೇ, ನೀ ಹೆಂಗಿದ್ರು ಈ ಊರಾಗ ದೊಡ್ಡ ಧರ್ಮಾಪುರದ ಧರ್ಮಣ್ಣ ಅಂತ ಹೆಸರಾಗಿಯಲ್ಲ. ನನಗೆ ಹೊಟ್ಟಿಗೆ ತಿನ್ನಾಕ ಕೂಳಿಲ್ರಪ್ಪ. ಹೊಟ್ಟಿ ತುಂಬಿಸ್ರಿ ನಂದತ್ತ ನಿತ್ತ ಭಿಕ್ಷೆ ಬೇಡ. ನನಗೇನು ಹೇಳ್ತೀಯೋ? ನನ್ನ ಸಾಲಿ ಕಲಿಸೋ ಮುಂದೆ ಭಿಕ್ಷೆ ಬೇಡಿನಿ ಭಿಕ್ಷೆ ಬೇಡಿನಿ ಅಂತ ಹರ್ಕೊಳಕತ್ತಿದ್ದಲ್ಲ. ಈಗ ಭಿಕ್ಷೆ ಬೇಡಿ ಕೂಳು ತಿಂದು ಹೋಗ. ಭಿಕ್ಷೆ ಕರುವರಾಜ, ಭಿಕ್ಷೆ ಬೇಡ್ತೀನಪ್ಪ. ಯಾಕಂದ್ರ ಈ ನಿನ್ನ ಅಣ್ಣನಿಗೆ ಭಿಕ್ಷೆ ಬೇಡುವುದು ಇದೇನು ಹೊಸದಲ್ಲಪ್ಪ. ಯಾಕಂದ್ರ ನೀನು ಬೆಂಗಳೂರಾಗ ಸಾಲಿ ಕಲಿಯುವತ್ನಾಗ ಅಣ್ಣ ನನಗ ದುಡ್ಡು ಬೇಕು, ವಿದ್ಯಾಭ್ಯಾಸಕ್ಕೆ ಕೊಳೆಮಿದಾವ ಕಳಿಸ್ ಅಂತ ಹೇಳ್ತಾ ಇದೆಯಲ್ಲ. ಅವಾಗ ಯಾರ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ತಿಳ್ಕೊಂಡಿದ್ದೀಪ್ಪ. ಇದೇ ನಾನು ನಂಬಿರೋ ಜನ ಕೊಟ್ಟ ಭಿಕ್ಷೆ ಇದೆ ಹಣನಪ್ಪ. ಅದು ಅವತ್ತು ಕೇಳ್ತಾ ಇದ್ದೆ, ನೋಡ್ರಪ್ಪ, ಇವತ್ತು ನನ್ನ ತಮ್ಮ ಬೆಂಗಳೂರಾಗ ಡಾಕ್ಟರ್ ಆಗಕ್ಕ ಸಾಲಿ ಕಲಿಯಾಕಟ್ಟಾನ. ಅವ ಡಾಕ್ಟರ್ ಆಗ್ಬೇಕಾದ್ರ ನನಗ ಹಣದ ಸಹಾಯ ಬಹಳ ಬೇಕಾಗೈತಿ. ನನ್ನ ತಮ್ಮನಿಗೆ ಹಣದ ಸಹಾಯ ಮಾಡ್ರಿ ಅಂದಾಗ ಇದೇ ಜನನಪ್ಪ ಹೇಳ್ತಾ ಇದ್ರು, ನೋಡೋ ಧರ್ಮಣ್ಣ, ನಿನಗ ನಿನ್ನ ತಮ್ಮ ಅಷ್ಟ ತಮ್ಮ ಅಲ್ಲಪ್ಪ, ನಮಗೂ ತಮ್ಮ ಇದ್ದಂಗ. ನಿನ್ನ ತಮ್ಮ ಡಾಕ್ಟರ್ ಆಗಿ ಬಂದ್ರ ನಮಗೂ ಅಷ್ಟ ಸಂತೋಷ ಐತಪ್ಪ ಅಂತೇಳಿ ಅಷ್ಟಿಷ್ಟ ಹಣದ ಸಹಾಯ ಮಾಡ್ತಾ ಇದ್ರು. ಅದ ಹಣದಿಂದ ನೀನು ಡಾಕ್ಟರ್ ಆಗಿದ್ದು. ಇವತ್ತು ಕೇಳ್ತೀನಿ, ಹೆಮ್ಮೆಯಿಂದ ಕೇಳ್ತೀನಿ, ಏನಂತ ಗೊತ್ತಾ? ನೋಡ್ರಪ್ಪ, ನನ್ನ ತಮ್ಮ ಈ ಊರಿಗೆ ಡಾಕ್ಟರ್ ಆಗಿ ಬಂದಾನ. ಆದ್ರೆ ಇವತ್ತು ನನ್ನ ತಮ್ಮ ನನ್ನ ಮನೆ ಬಿಟ್ಟ ಹೊರಗೆ ಹಾಕ್ಯಾನ. ಈ ಪಾಪಿ ಹೊಟ್ಟೆ ಹಸಿಯಾಕತ್ತೈತಿ, ಯಾರಾದ್ರೂ ಭಿಕ್ಷೆ ಕೊಡಿ, ಈ ಪಾಪಿ ಹೊಟ್ಟೆಗೆ ಹಣ್ಣ ಕೊಡ್ರಿ ಅಂತ ಈ ಊರ ಜನರ ಅಂಗಲಾಚಿ ಕಾಲಿಗೆ ಬಿದ್ದು ಕೇಳ್ತೀನಪ್ಪ. ಕೇಳ್ತೀನಿ. ನನ್ನ ತಂದೆ ತಾಯಿಗಳೇ, ಇವತ್ತು ನನ್ನ ತಮ್ಮ ಮನೆ ಬಿಟ್ಟ ಹೊರಗಾಕ್ಯಾನ. ಈ ಪಾಪಿ ಹಸಿವಿನಿಂದ ಬಳಲಾಗತ್ತೈತಿ. ಈ ಪಾಪಿ ಹೊಟ್ಟೆ ಹಸಿ ನಿಗಿಸ್ಬೇಕಾದ್ರ ಯಾರಾದ್ರೂ ಒಂದು ತನ್ನ ಕೊಟ್ಟು ದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಧರ್ಮನೇ ತಾಯಿ ತಂದೆ ಕಾಸೊಂದು ಈಡಿಸಿ ಓಯ್ಯ ಅಮ್ಮಯ್ಯ. ಧರ್ಮನೇ ತಾಯಿ ತಂದೆ ಕಾಸೊಂದು ಈಡಿಸುವೆ. ನನ್ನ ತಂದೆ ತಾಯಿಗಳೇ, ಯಾರಾದ್ರೂ ಭಿಕ್ಷೆ ಕೊಡಿ. ಹೊಟ್ಟೆ ಬಹಳ ಹಸಿದೈತಪ್ಪ, ಹೊಟ್ಟೆ ಬಹಳ. ಕಾಸೊಂದು ಈಡಿಸಿ
ಮಾಡಿ. ಧರ್ಮಣ್ಣ ಅಂತೂ ಧರ್ಮಾಪುರದ ದೊರೆ ಎತ್ತ ಪ್ರೂವ್ ಆಗಿ ಬಿಟ್ಟಿ ನೋಡಪ್ಪ. ನೋಡು ದೇಶ ಬಾಳೆ ಮಾಡಿ ಹೇಳ. ನೀ ಮೊದಲ ಸಾಲಿ ಕಲೀಲಾರ ಹೆಬ್ಬಟ್ಟ ಮನುಷ್ಯ, ನಿನಗೆ కొన్ని ಎಣಸಾಕೊಂದು ಬರೋದಿಲ್ಲ. ನಾ ಎಣಿಸಿ ಕೊಡ್ತೇನೆ ಗಪ್ಪ. ಧರ್ಮಣ್ಣ ರೊಕ್ಕ ಬಹಳ ಕೂಡ್ಯಾವು. ನೀ ಮೊದಲು ಹೆಬ್ಬಟ್ಟಿನ ಮನುಷ್ಯ, ಮನಿ ಬಿಟ್ಟು ಹೋದೆ ಅಂದ್ರ ನೀ ಎಲ್ಲಿ ಮಲ್ಕೋತಿ? ಗುಡಿ ಗುಂಡಾರದಾಗ, ಬಸ್ ಸ್ಟ್ಯಾಂಡ್ದಾಗ ಇಲ್ಲೇ ಮನ್ಕೊಳವ. ರೊಕ್ಕ ನೋಡಿ ಆಮೂರ ಬಂದ ಕಿಸಿ ನಿನ್ನ ಚುಚ್ಚಿ ಬಿಟ್ರಂದ್ರ, ನಿನ್ನ ಹೆಂಡತಿ ಕುತ್ತಿಗೆ ಕತ್ತಿ ಹಾಕಿ ಬಿಟ್ರಂದ್ರ ಬೇಡಪ್ಪ. ರೊಕ್ಕ ಭಾಳ ಅದಾವು, ತಗೋ ತಗೋ ಈ ಕೂರ್ನ. ಆ ಕೂರ್ನ ತಗೊಂಡ ಇಬ್ರು ಗಂಡ ಹೆಂಡತಿ 5 ಸ್ಟಾರ್ ಹೋಟೆಲ್ದಾಗ ಊಟ ಮಾಡಿ ಉಳ್ದಿದ ರೊಕ್ಕ ಮತ್ತೆ ಮರುದಿವ್ಸ ಖರ್ಚು ಮಾಡ್ರೆ ಎಲ್ಲರ ಕಳ್ಕೊಂಡೋಗಿದ್ದೀರ್ರಿ. 10 ರೂಪಾಯಿ ತಗೊಂಡು ನಾವಿಬ್ರು ಹೊಟ್ಟೆ ತುಂಬ ಊಟ ಮಾಡ್ಬೇಕಾ? ಸುಂದರವಾದ ಜೀವನ ನಡೆಸ್ಬೇಕ? ಇಲ್ಲಪ್ಪ, ಇಲ್ಲ. ಯಾಕಂದ್ರ ಇವತ್ತು ಈ 10 ರೂಪಾಯಿ ತೆಗೆದುಕೊಂಡ ನಾವಿಬ್ರು ಹೊಟ್ಟೆ ತುಂಬ ಊಟ ಮಾಡಿದ್ರ ಇವತ್ತ ನಡೆದ ಸುಂದರಗಳಿಗೆ ಹೆಂಗಪ್ಪ ನೆನಪಿನಾಗಿಟ್ಟುಕೊಳ್ಳಿ? ಬೇಡಪ್ಪ, ಬೇಡ. ಈ 10 ರೂಪಾಯಿ ನಾವು ಖರ್ಚು ಮಾಡೋದಿಲ್ಲಪ್ಪ, ಊಟನೂ ಮಾಡೋದಿಲ್ಲಪ್ಪ. ಯಾಕಂದ್ರ ಈ ಮನೆ ಬಿಟ್ಟು ಹೊಂಟಿದ್ದೆಲ್ಲ ನಾಳೆ ನನ್ನ ತಮ್ಮನ ನೆನಪಾದ್ರ ಯಾರ ತಮ್ಮ ಅಂತ ಕರಿಲಪ್ಪ. ಬೇಡಪ್ಪ, ಬೇಡ. 10 ರೂಪಾಯಿ ನೋಡ್ಕೊಂಡು ನನ್ನ ತಮ್ಮನ ನೆನಪಾದಾಗ ಈ 10 ರೂಪಾಯಿ ಒಳಗ ನನ್ನ ತಮ್ಮನ ರೂಪ ಕಾಣ್ತೀನೋ. ತೊಲಗೆ ಮನೆ ಬಿಟ್ಟು ತೊಲಗ. ಹೋಗ್ತೀವಪ್ಪ, ಹೋಗ್ತೀವಿ. ನೋಡಪ್ಪ ಕರ್ಮರಾಜ, ಜಗತ್ತ ಬಹಳ ವಿಶಾಲ ಆಗೈತಪ್ಪ. ಯಾಕಂದ್ರ ತಿಪ್ಪಿ ಮ್ಯಾಗಿನ ನಾಯಿ ಹೊಟ್ಟಿ ತುಂಬ್ಕೊತೈತೋ, ಇನ್ನ ನಾವಿಬ್ರು ಗಂಡ ಇದ್ದೀವಿ, ಹೊಟ್ಟಿ ತುಂಬಿಸ್ಕೊಂಡು ಜೀವನ ಸಾಗಿಸೋದಿಲ್ಲೇನೋ. ಹೋಗ್ತೀನಿ, ಹೋಗೋ ಮುಂದೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ಯಾಕಂದ್ರ ನಿಧಿ ಇದ್ದ ಮನೆ ಒಳಗ ವಿಧಿ ವಕ್ರ ಯಾರು ಮನೆಯಾಗಿ ಇರುಗೊಳಿಸೋದಿಲ್ಲ. ಇವತ್ತ ಆ ವಿಧಿ ನಮ್ಮನ್ನ ಮನೆ ಬಿಡಿಸಾಕತ್ತೈತಿ, ನಾಳೊಂದು ನಾನು ನಿನ್ನೋ ಮನೆ ಬಿಡಿಸ್ತೈತಿ. ಯಾಕಂದ್ರ ಕಾಲ ಚಕ್ರ ತಿರುಗ್ತೈತಿಪ್ಪ, ತಿರುಗ್ತೈತಿ. ನಡೆ ಸಾವಿತ್ರಿ, ಹೋಗೋಣ. ಇವತ್ತಿಗೆ ಈ ಮನೆಯ ಋಣ ತೀರ್ತು, ಅನ್ನದ ಋಣ ಕಡಿತು. ನಡೆ, ಹೋಗೋಣ, ನಡೆ. ಸಿರಿ ಸುಖದೊಳು ಇರಿಸಿ ದೊರೆತನ ದೂರ ಇರಿಸಿ ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಗುರಿಸಿ ನಡೆದನು ಧರ್ಮ ವಿರಾಗ. ಹೋಗೋಕ್ಕಿಂತ ಮುಂಚೆ ನಿನಗೆ ಬೇಕಾದ ವ್ಯಕ್ತಿ ಒಂದು ಗಿಫ್ಟ್ ಕೊಟ್ಟ ಕಳಿಸ್ಯಾನ, ತಗೋ ಆತನ್ನ. ಬಹಳ ಬೇಕಾಗಿ ಅತ್ತವಂಗ. ನನಗನಿಸ್ತಾ ಇತ್ತು, ನನ್ನ ಮನಸ್ಸು ಹೇಳ್ತಾ ಇತ್ತು,
ಯಾಕೋ ಇವತ್ತು ನನ್ನ ತಮ್ಮ ಕೆಟ್ಟದಾಗಿ ನಡ್ಕೊಳಕತ್ತಾನ. ಆದ್ರೆ ನನ್ನ ತಮ್ಮ ಯಾವತ್ತೂ ಈ ರೀತಿ ನಡ್ಕೊಳವಳಲ್ಲ. ಇವತ್ತ್ಯಾಕೆ ನಡ್ಕೊಳಕತ್ತಾನ, ನಮ್ಮ ಮ್ಯಾಗ ಯಾಕೆ ಇಷ್ಟು ಕೋಪ ಆಗ್ಯಾನ ಅಂತ ನನಗೆ ಅನಿಸ್ತಿತ್ತು. ಆದ್ರೆ ನಾನು ಅಂದುಕೊಂಡಿದ್ದ ಹಂಗಲ್ಲ. ನನ್ನ ಕಡ ವೈರ್ಯ ಮಾತು ಕೇಳ್ಕೊಂಡು ಈ ರೀತಿ ನಡ್ಕೋತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾತು. ಲೇ ಗೌಡ, ಆವತ್ತು ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದ್ದಕ್ಕೆ ನನ್ನ ಎಡಗಾಲಿನ ಚಪ್ಪಲ ನಿನ್ನ ಮನೆ ಆಗೋಗುದು ಬಂದಿದ್ದೆ. ಚಪ್ಪಲ ನನ್ನ ತಮ್ಮನ ಕೈಯ ಕೊಟ್ಟು ಕಳಿಸ್ತೀನಿ, ನಿನಗೆ ಹೊಡೆದ ಬುದ್ಧಿ ಹೇಳ್ತಾನ ಅಂತ. ಆದ್ರೆ ಇವತ್ತು ಏನು ಅರಿಯದ ನನ್ನ ತಮ್ಮನ ತಲೆಯದಲ್ಲಿ ಬಿಸದ ಬೀಜ ಬಿತ್ತಿ ನಾ ಕೊಟ್ಟ ಚಪ್ಪಲ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸಿದೀಯಲ್ಲ ಮಗನ. ಲೇ ಗೌಡ, ನೋಡ್ಕೋತೇನೆ, ಮುಂದೊಂದರಲ್ಲಿ ನೋಡ್ಕೋತೇನೆ. ಸಾವಿತ್ರಿ, ನಡೆ ಹೋಗೋಣ. ಜನಕನ ಮಾತ ಶಿರದಲ್ಲಿ ಧರಿಸಿದ ಅನುಪಮ ತ್ಯಾಗ ನಿಜದ ಮನೆಯಲ್ಲಿ ಬೀರು ಬದುಕಿಗೆ ಕೆಡಕು ಎನ್ನುವ ನೀತಿ ತಿಳಿದರೆ ಸುಖ ಶಾಂತಿ. ಇತಿ ಮಿತಿ ಮಣ್ಣಿಗೆ ತೋರಿ ಮತಿ ಭ್ರಮೆ ಹೊಂದುತ್ತಿಯ ಪತನದ ಅಂಚನ ಸೇರಿ ಲಕ್ಷ್ಮಣ ರೇಖೆಯ ಮೀರಿ ನೀತಿ ನೀಡಿತು ದಾರಿ. ಯೋಗವ ಪುಣ್ಯದ ಅನುರಾಗವು ಬಾಳಿನ ದೀಪ ಬಯಸುತ್ತ ತಮ್ಮನ ಬಳಿ ಬಂದನು ಪ್ರೀತಿಯು ಬದುಕೆ ವಿಧಿಸೋದು. ಅನ್ಕೊಂಡ ಹಾಗೆ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತು. ಈಗ ನಮ್ಮಮ್ಮ ಅವನ ಮನೆಗೆ ಹೋಗೋದು, ಸ್ವಲ್ಪನ ಮದುವೆ ಆಗೋದು, ಇಷ್ಟ ಏನು ತಗದ. ಅವನವನು ಸೃಷ್ಟಿಕರ್ತನಾದ ಬ್ರಹ್ಮ ಎತ್ತ ಕೆತ್ತ ತಪ್ಪು ಮಾತು ಬಿತ್ತಾನ ತನ್ನ ಈ ಭೂಮಿ ಮೇಲೆ ಹುಚ್ಚುದು ಹುಚ್ಚನ. ಬಲೆ ಗಂಡಸಲ್ ನತ್ತ ಹುಚ್ಚದಿತ್ತು, ಇಲ್ಲ ಅಂದ್ರೆ ಬಲೆ ಹೆಂಗಸಲ್ ನತ್ತ ಹುಚ್ಚಿ ಬಿದ್ದಿತ್ತು. ಹಂಗ ಮಾದಿದ್ದಂಡ ಟೇಸ್ಟ್ ಬೇಲಿದಿತ್ತು. ಅವನವನು ಹೆಣ್ಣ ಗಂಡ ಯಾವ್ದು ಮಾದಿ ನಮ್ಮಂತಲ್ಲಿ ಬಾಲ ಕ್ಯಾತ ಪಂಚಾಯಿತಿ ತಂದಿತ್ತಲ್ಲಿ. ಸೃಷ್ಟಿಕರ್ತ ಬ್ರಹ್ಮ ಎಂತವ ಹುಟ್ಟಿಸಿದ ಮೇಲೆ ಕುಂತು ಮೋದ ನೋಡವ. ಸೃಷ್ಟಿಕರ್ತ ಬ್ರಹ್ಮ ಎಂತವ ಹುಟ್ಟಿಸಿದ ಮೇಲೆ ಕುಂತು ಮೋದ ನೋಡವ. ನಮಗ್ಯಾಕ ಜನ್ಮ ಕೊಟ್ಟ ನೂರಾರು ಆಸೆ ಇಟ್ಟ ಹೊಡೆದಾಡಿ ಸಾಯಿರೆಂತವ. ಸೃಷ್ಟಿಕರ್ತ ಬ್ರಹ್ಮ ಎಂತವ ಹುಟ್ಟಿಸಿದ ಮೇಲೆ ಕುಂತು ಮೋದ ನೋಡವ. ಮಾನವರಿಗೆ ಅರಿವು ಕೊಟ್ಟವ, ಸುಳ್ಳ ಸುಳ್ಳ ಹೆಣ್ಣು ಗಂಡು ಮಾಡಿ ಬಿಟ್ಟವ. ಮಾನವರಿಗೆ ಅರಿವು ಕೊಟ್ಟವ,